असौ न देवासुरमर्त्यतिर्यं न स्त्री न षण्डो न पुमान् न जन्तुः नायं गुणः कर्म न चन्न चासन् निषेधशेषो जयतादशेषः श्रीर्यत्ररूपिण्युरुगाय पादयोः करोति मानं बहुधा विभूतिभिः प्रेङ्कश्रितायाः कुसुमाकरानुगैः विगीयमाना प्रियकर्म गायते देहेन्द्रियप्राणमनोभिमानो जीवोऽन्तरात्मा गुणकर्ममूर्तिः सूत्रं महानित्युरुधेयः गीतः संसार आधावति कालतन्त्रः यस्वानुभावमखिलश्रुतिसारमेकम् अध्यात्मदीपमतितीरशतां तमोन्धं संसारिणां करुणयाः पुराणगुह्यं तं व्याससूनुमुपयामि गुरुं मुनीनाम् श्रीगुरुभ्यो नमः। द्वारकायाः प्रतिनिवृत्तः अर्जुनः धर्मजं दृष्ट्वा द्वारकायां संघटितानि वृत्तान्तानि यान्यूचे तेषां मध्ये प्रथमे स्कन्धे चतुर्दशे अध्याये अद्य सप्तदशः श्लोकः ಒಂದನೇ ಸ್ಕಂದದ 16ನೇ ಅಧ್ಯಾಯದ 14ನೇ ಅಧ್ಯಾಯದ 17ನೇ ಶ್ಲೋಕವನ್ನು ನಾವಿವತ್ತು ನೋಡಬೇಕು. ಯೋಯಂ ಕೃಷ್ಣಃ ಸರ್ವಾನಸ್ಮಾನ್ ಪಾಂಡವಾನ್ ಸಪರಿವಾರಾನ್ ವಿವಿಧೇಭ್ಯಃ ಅಪಾಯೇಭ್ಯಃ ರರಕ್ಷ ಸೋಯಮಿದಾನೀಂ ಆತ್ಮನಃ ಅಂಗಂ ಇಮಾಂ ಭೂಮಿಂ ತ್ಯಕ್ತ್ವಾ ಪರಂ ಧಾಮ ಯಯೌ ಯನ್ಮಾಯಯಾ ಆವೃತದೃಶಃ ಸೂತ್ರಾದಯಃ ದೇವಾಃ ಅಪಿ ಅಹಮಸ್ಮಿ ಅಹಮಸ್ಮಿ ಇತಿ ಅಹಂಕಾರೇಣ ಮಮಕಾರೇಣ ಚ ಅಂಧಾಃ ಬಭೂವುಃ ಸೋಯಂ ದೇವದೇವಃ ಇದಾನಿಂ ಭೂಮಿಂ ಪರಿತ್ಯಜ್ಯ ಜಗಾಮ ತಸ್ಯ ದೇವದೇವಸ್ಯ ಜಗದ್ರಕ್ಷಾ ಕೇಬಲೋದ್ಯೋಗಿನೋಃ ಭುಜಯೋಃ ಅರ್ಪಿತಂ ಮಾಂ ಪಾರ್ಥಂ ಭೀಷ್ಮಕರ್ಣ ದ್ರೌಣಿ ತ್ರಿಗರ್ತ ಶಲ್ಯ ಸೈಂಧವ ಬಾಹ್ಲಿಕಾದ್ಯಾಃ ನೈವ ಹಂತುಂ ಪ್ರಬಭೂವುಃ ನಾಯಮಸ್ತಿ ಸಹ ಪರಮಪುರುಷಃ ಅದ್ಯ ಭೂಲೋಕೆ ಭೀಷ್ಮಕರ್ಣ ಗುರು ಶಲ್ಯ ಚಮೂಷು ಅಯಂ ಕೃಷ್ಣಃ ಮಮ ರಥೆ ಸಾರಥ್ಯಂ ಸ್ವೀಕೃತ್ಯ ಶತ್ರುಪಕ್ಷಸ್ಯ ಸೈನಿಕಾನಾಂ ರಾಜ್ಞಾಂ ಚ ಆಯುಃ ಮನಾಂಸಿ ಚ ಸಹಸಾ ಸಂಜಹಾರ ಸತು ಇದಾನೀಂ ಆತ್ಮಾನಮೇವ ಸಂಜಹಾರ ಅಸ್ಮಾಲ್ ಲೋಕಾತ್ ಗೋಗ್ರಹಣಕಾಲೆ ವನವಾಸಕಾಲೆ ಅಸ್ಯೈವ ಶ್ರೀಕೃಷ್ಣಸ್ಯ ಮಹಾಬಲಸ್ಯ ಬಲಮಾಶ್ರಿತ್ಯ ಅಹಂ ನೈಕವಿಧಾನಿ ಕಾರ್ಯಾಣಿ ಚಕಾರ ಮಹೇಂದ್ರಭವನೆ ಚ ಇಂದ್ರಸ್ಯ ಸಿಂಹಾಸನಾರ್ಥಂ ಚ ಮಯಾ ಪ್ರಾಪ್ಯತ ಅಸ್ಯೈವ ಕೃಷ್ಣಸ್ಯ ತೇಜಸಾ ಶೂಲಪಾಣಿಃ ಭಗವಾನ್ ಉಮಾಪತಿಃ ವಿಸ್ಮಾಪಿತಃ ಮಮ ಶೌರ್ಯೇಣ ವಿಸ್ಮಾಪಿತಃ ಪಾಶುಪತಾಸ್ತ್ರಂ ಮೇ ದದೌ ಸೋಯಂ ಕೃಷ್ಣಃ ಸ್ವಸ್ಯ ತೇಜಃ ಸಂಹೃತ್ಯ ಇದಾನೀಂ ವೈಕುಂಠಂ ಯಯೌ ಸರ್ವೇಪಿ ವಯಂ ಅನಾಥಾಃ ಪಾಂಡವಾಃ ಅನ್ಯೇ ಚ
ರಾಜಾನಃ ಜನಾಶ್ಚ ಅನಾಥಾಃ ಇದಾನೀಂ ಅಭವಾಮ ಇತಿ ಅರ್ಜುನಃ ಸ್ವಸ್ಯ ದುಃಖಂ ಅಗ್ರಜಾಯ ಯುಧಿಷ್ಠಿರಾಯ ಪ್ರೋವಾಚ. ಅಥಾತ್ರ ಸಪ್ತದಶಃ ಶ್ಲೋಕಃ. 1ನೇ ಸ್ಕಂದದ 14ನೇ ಅಧ್ಯಾಯದ 17ನೇ ಶ್ಲೋಕವನ್ನು ನಾವೀಗ ನೋಡಬೇಕು. ಹೇಗೆ ಕೃಷ್ಣನ ಮಹಿಮೆಯಿಂದ, ಅವನ ಬಲದಿಂದ ನಮಗೆ ಪಾಂಡವರಿಗೆ ಯಾವತ್ತೂ ಕೂಡ ಜಯವೇ ಆಗ್ತಾ ಇತ್ತು ಅಂತನ್ನೋದನ್ನು ಆ ಅರ್ಜುನ ವಿವಿಧ ರೀತಿಯಿಂದ ಹೇಳ್ತಿದ್ದಾನೆ. ಆ ಕೃಷ್ಣ ನಮ್ಮ ಜೊತೆ ಈಗಿಲ್ಲ ಅನ್ನೋದನ್ನೇ ಕೃಷ್ಣ ಇದ್ದಾಗ ನಾವೇನೇನು ಮಹಾಕಾರ್ಯಗಳನ್ನು ಮಾಡಿದೆವು ಅನ್ನೋದನ್ನು ನೆನಪು ಮಾಡಿಕೊಳ್ಳುವುದರ ಮೂಲಕ ಅವನ ಸ್ತೋತ್ರ ಮಾಡ್ತಿದ್ದಾನೆ. ದ್ರೋಣ ಪರ್ವದಲ್ಲಿ, ಜಯದ್ರಥ ವಧ ಪರ್ವದಲ್ಲಿ ನಡೆದಂತಹ ಒಂದು ಕಥೆ, ಅದನ್ನು ಈಗ ಅವನು ನೆನಪು ಮಾಡ್ಕೋತಿದ್ದಾನೆ ಈ 17ನೇ ಶ್ಲೋಕದಲ್ಲಿ. ರಣರಂಗದಲ್ಲಿ ನನ್ನ ಕುದುರೆಗಳು, ನನ್ನ ರಥದ ಕುದುರೆಗಳು ಬಳಲಿದ್ದವು. ನಾನು ರಥದಿಂದ ಕೆಳಗಿಳಿದೆ. ಆ ಕುದುರೆಗಳಿಗಾಗಿ ಒಂದು ಜಲಾಶಯ ನಿರ್ಮಾಣ ಮಾಡಿಕೊಟ್ಟೆ. ಮತ್ತೆ ಒಂದು ಬಾಣದಿಂದ ಮನೆಯನ್ನು ನಿರ್ಮಿಸಿಕೊಟ್ಟೆ. ಆ ಬಾಣದ ಮನೆಯೊಳಗೆ ಸ್ವಲ್ಪ ಕಾಲ ಈ ಕೃಷ್ಣ ಕುದುರೆಗಳ ಜೊತೆಗೆ ಒಳಗಿದ್ದು ಆ ಕುದುರೆಗಳಿಗೆ ನೀರು ಕುಡಿಸಿದ, ಆಹಾರ ಕೊಡಿಸಿದ, ಅವುಗಳಿಗಾದಂತಹ ಗಾಯಗಳಿಗೆಲ್ಲ ಉಪಚಾರ ಮಾಡಿದ. ನಾನು ಆ ಬಾಣದ ಮನೆಯ ಹೊರಗಿದ್ದೆ. ಅಲ್ಲಿ ಇದ್ದಂಥ ದ್ರೋಣ, ಕರ್ಣ ಮೊದಲಾದ ಯಾವ ಪರಾಕ್ರಮಿಗಳು ಕೂಡ ನನಗೇನೂ ಮಾಡಲಿಕ್ಕಾಗಲಿಲ್ಲ. ಅವರೆಲ್ಲ ರಥದಲ್ಲಿದ್ದರು, ರಥಿನಃ. ಆದರೆ ನಾನು ಮಾತ್ರ ಒಬ್ಬ ಭೂವಿಷ್ಠ, ಭೂಮಿಯಲ್ಲಿದ್ದೆ. ನನಗವರು ಅಸ್ತ್ರ ಪ್ರಯೋಗ ಮಾಡದೆ ನಿಂತರು. ಯಾಕೆಂದರೆ ಇದು ಈ ಭಗವಂತನ ತೇಜಸ್ಸಿನಿಂದ. ಯತ್ಪಾದ ಪದ್ಮಂ ಅಭವಾಯ ಭಜಂತಿ ದಿವ್ಯಾಹ ಸಂಶಾಂತ ವಾಹಂ ಅರಯಃ ರಥನಯೋ ಭೂವಿಷ್ಠಂ ನ ಪ್ರಾಹರನ್ ಯದನುಭಾವ ನಿರಸ್ತ ಚಿತ್ತಾಹ. ಯಾವ ಭಗವಂತನ ಅನುಭಾವ ಅಂದರೆ ಮಹಾಮಹಿಮೆ. ಆ ಮಹಿಮೆಗೆ ಅವರು ಮನಸೋತು ಅವನ ಪ್ರಭಾವದಿಂದ ಮುಗ್ಧರಾಗಿ ನನ್ನ ಮೇಲೆ ಅಸ್ತ್ರ ಪ್ರಯೋಗ ಮಾಡದೆ ನಿಂತರು. ಇದೆಲ್ಲವೂ ಸಾಧ್ಯ ಆಗಿದ್ದು ಆ ಕೃಷ್ಣನ ಅನುಗ್ರಹದಿಂದ ಅಂತ ನೆನಪು ಮಾಡ್ಕೋತಿದ್ದಾನೆ. ಇಲ್ಲಿ ಮಹಾಭಾರತದಲ್ಲಿ ಆ ದ್ರೋಣ ಪರ್ವದಲ್ಲಿ ಜಯದ್ರಥ ವಧ ಪರ್ವ ಅಂತ ಉಪಪರ್ವ, ಅಲ್ಲಿ ಬಂದಿರುವಂಥ ಒಂದಿಷ್ಟು ವಿಷಯಗಳನ್ನು ನಾವೀಗ ಇಲ್ಲಿ ಆರೋಹಣ ಮಾಡಬೇಕು. ಇಲ್ಲದೆ ಹೋದರೆ ನಮಗದು ಪೂರ್ಣವಾಗಿ ಕಥೆ ಅವಗಾಹನಕ್ಕೆ ಬರೋದಿಲ್ಲ. ಕೇವಲ ಭಾಗವತವನ್ನು ನೋಡಿದರೆ ಕೆಲವು ತಪ್ಪು ಗ್ರಹಿಕೆಗಳು ಕೂಡ ಆಗುವ ಸಾಧ್ಯ ಇದೆ. ಅರಯಃ ಕರ್ಣಾದಯ ಮಾಂ ನ ಪ್ರಾಹರನ್ ನ ಅಯುಧ್ಯನ್. ಆ ಕರ್ಣಾದಿಗಳು ನನ್ನ ಮೇಲೆ ಬಾಣ ಪ್ರಯೋಗ ಮಾಡಲಿಲ್ಲ, ನನ್ನನ್ನು ಅವರು ಪ್ರಹರಿಸಲಿಲ್ಲ ಅಂತ ವಿಜಯಧ್ವಜರು ಅದಕ್ಕೆ ಅರ್ಥ ಬರೀತಾರೆ. ಕರ್ಣಾದಯ ರಥಿನೋಪಿ, ಜಯದ್ರಥ ವಧ ಸಮಯದಲ್ಲಿ ಅವರೆಲ್ಲ ರಥದಲ್ಲಿದ್ದರೂ ಕೂಡ ಮದೀಯ ರಥಾಶ್ವೇಷು ಜಲಪಾನ ಅಭಾವೇನ ಶ್ರಾಂತೇಶು, ನನ್ನ ರಥದ ಕುದುರೆಗಳು ತಿನ್ನಲಿಕ್ಕೆ ಆಹಾರವಿಲ್ಲದ ಕಾರಣದಿಂದ ಮತ್ತು ಕುಡಿಲಿಕ್ಕೆ ನೀರಿಲ್ಲದ ಕಾರಣದಿಂದಾಗಿ ಅವು ದಣಿದಿದ್ದಾಗ, ಆ ಕಥೆಯನ್ನೆಲ್ಲ ನಾನು ಈಗೇನು ಹೇಳಿದೆ ಅದನ್ನು ಯಾದವಾರ್ಯರು ಕಥೆಯನ್ನು ಬರೆದಿದ್ದಾರೆ. ಭೂವಿಷ್ಠಂ ಮಾಂ ನ ಪ್ರಹರನ್, ನಾನು ಭೂಮಿ ಮೇಲಿದ್ದರೂ ಕೂಡ ನನ್ನನ್ನು ಅವರು ಏನೂ ಪ್ರಹಾರ ಮಾಡಲಿಲ್ಲ ಅಂತ. ಇದೆಲ್ಲವೂ ಆ ಕೃಷ್ಣನ ಮಹಿಮೆಯಿಂದಾಗಿದ್ದು. ಅಂಥ ಕೃಷ್ಣನನ್ನು ನಾನೊಬ್ಬ ಸಾಮಾನ್ಯನನ್ನು ನಡೆಸ್ಕೊಳ್ಳುವಂತೆ ನಡೆಸ್ಕೊಂಡ್ಬಿಟ್ಟೆ. ಸೌತ್ಯೇ ವೃತಃ ಕುಮತಿನ, ಅವನನ್ನು ನಾನು ನನ್ನ ಸಾರಥಿ ಕೆಲಸಕ್ಕೆ ನಿಯೋಜಿಸಿಬಿಟ್ನಲ್ಲ, ಎಂಥ ಕೀಳು ಕೆಲಸವನ್ನು ಆತನಿಂದ ಮಾಡಿಸಿಬಿಟ್ಟೆ. ಈಶ್ವರ ಆತ್ಮದಃ, ನಮ್ಮ ಇಡೀ ವ್ಯಕ್ತಿತ್ವವೇ ಅವನ ಅಧೀನ. ನಮಗೊಂದು ಚೈತನ್ಯವನ್ನು ಕೊಟ್ಟವನೇ ಅವನು, ಇಡೀ ಜಗತ್ತಿನ ಒಡೆಯ. ಈ ಜಗತ್ತಿನ ಎಲ್ಲ ಜೀವಿಗಳು ಕೂಡ ಭವ್ಯರಾದವರು, ಭಗವಂತರ ಭಕ್ತರಾದವರು ಎಲ್ಲರೂ ಕೂಡ ಇನ್ನೊಂದು ಬಾರಿ ಸಂಸಾರದಲ್ಲಿ ಹುಟ್ಟಿ ಬರಬಾರದು ಅಂತಿದ್ರೆ
ಆ ಭಗವಂತನ ಪಾದ ಕಮಲವನ್ನೇ ಭಜಿಸ್ತಾರೆ. ಅಂಥ ಮಹಾತತ್ವ ಅವನು. ಸಾ ಕಾಷ್ಠ ಸಾ ಪರಾಗತಿ ಅಂತ ಕರೆಸ್ಕೊಂಡಂಥವನು. ಅಂಥವನನ್ನು ನಾನು ಈ ಒಂದು ರಥದ ಸಾರಥ್ಯ ಮಾಡುವ ಕೆಲಸಕ್ಕೆ ತೊಡಗಿಸಿಬಿಟ್ನಲ್ಲ ಅಂತ ತನ್ನ ದುಃಖ ಹೇಳ್ತಿದ್ದಾನೆ. ಇಲ್ಲಿ ನಾವೀಗ ನೋಡಬೇಕಾದದ್ದು ಆ ಮಹಾಭಾರತದ ಕಥೆ. ಕರ್ಣಾದಿಗಳು ನನ್ನ ಮೇಲೆ ಬಾಣಪ್ರಯೋಗ ಮಾಡಲಿಲ್ಲ, ಅಸ್ತ್ರಪ್ರಯೋಗ ಮಾಡದೆ ನಿಂತರು ಅಂತ ಹೀಗೆ ಬಂದಿದೆ. ವಸ್ತುತಃ ಅವರೆಲ್ಲರೂ ಕೂಡ ಅಸ್ತ್ರಪ್ರಯೋಗ ಮಾಡಿದ್ರು ಅಂತಲೇ ಕಂಡು ಬರ್ತದೆ. ಅದನ್ನು ಈಗ ನಾವು ಮಹಾಭಾರತಕ್ಕನುಸಾರವಾಗಿ ನೋಡೋಣ. ಮಹಾಭಾರತದಲ್ಲಿ ದ್ರೋಣ ಪರ್ವ, ಅದರಲ್ಲಿ ಜಯದ್ರಥ ವಧ ಪರ್ವ. ನಾನೀಗ ಉತ್ತರ ಭಾರತದ ಪಾಠದ ಕಥೆಯನ್ನು ಹೇಳ್ತಿದ್ದೀನಿ, ಅಲ್ಲಿ ಇದು ಕಾಣಿಸ್ತದೆ. 99ನೇ ಅಧ್ಯಾಯ ಮತ್ತು 100ನೇ ಅಧ್ಯಾಯದಲ್ಲಿ ಈ ಕಥೆ ಕೇಳಿ ಬರ್ತದೆ. ಅಹಮತ್ರ ಆವಾರಯಿಷ್ಯಾಮಿ ಸರ್ವಸೈನ್ಯಾನಿ ಕೇಶವ. ಅರ್ಜುನ ಕೃಷ್ಣನಿಗೆ ಹೇಳ್ತಾನೆ, ನಾನು ಎಲ್ಲ ಸೈನ್ಯಗಳನ್ನು ಕೂಡ ತಡೆ ಹಿಡಿತೀನಿ, ನೀನು ಆ ಕುದುರೆಗಳಿಗೆ ಏನಾದರೂ ಉಪಚಾರ ಮಾಡುವುದಿದ್ರೆ ಮಾಡು ಅಂತ ಅವನಿಗೆ ಹೇಳ್ತಾನೆ. ಅದನ್ನು ಈಗ ನಾವು ಇಲ್ಲಿ ನೋಡಬೇಕಾದದ್ದು. ಆಗ ಅರ್ಜುನ ನೆಲದ ಮೇಲೆ ನಿಂತಿದ್ದ. ನೆಲದ ಮೇಲೆ ನಿಂತು ಆ ರಥಿಗಳ ಜೊತೆಗೆ, ಉಳಿದ ಕರ್ಣಾದಿಗಳ ಜೊತೆಗೆ ಯುದ್ಧ ಮಾಡಿದ ಅಂತ ಅಲ್ಲಿ ನಮ್ಗೆ ಕಾಣಿಸುವಂಥ ಕಥಾ. ಅಲ್ಲಿ ಧೃತರಾಷ್ಟ್ರ ಕೇಳಿದ ಒಂದು ಮಾತು ಇದೆ. ಅರ್ಜುನೇ ಧರಣೀಂ ಪ್ರಾಪ್ತೆ ಹಯಹಸ್ತೆ ಚ ಕೇಶವೇ ಏತದಂತರಮಾಸಾಧ್ಯ ಕಥಂ ಪಾರ್ಥೋ ನಘಾತಿತಃ. ಅರ್ಜುನ ಆವಾಗ ರಥ ಬಿಟ್ಟು ಕೆಳಗೆ ಕೂತಿದ್ನಲ್ಲ, ಕೆಳಗೆ ನಿಂತ್ಕೊಂಡಿದ್ನಲ್ಲ ಭೂಮಿ ಮೇಲೆ. ಆ ಸಂದರ್ಭದಲ್ಲಿ ಈ ಉಳಿದವರೆಲ್ಲ ಕರ್ಣಾದಿಗಳೆಲ್ಲ ರಥದಲ್ಲಿದ್ದರಲ್ಲ, ಅಂಥವರು ಈ ಅರ್ಜುನನ ಮೇಲೆ ಮೇಲ್ಗೈ ಸಾಧಿಸಲಿಲ್ವೇನೋ, ಯಾಕೆ ಅವ್ರೇನೂ ಮಾಡಲಿಲ್ಲ ಅಂತ ಕೇಳ್ತಿದ್ದಾನೆ. ಆವಾಗ ಸಂಜಯ ಆ ಕಥೆಯನ್ನು ಹೇಳಿದ. ರಥಸ್ಥಾ ಧರಣೀಸ್ಥೇನ ವಾಕ್ಯ ಮಚ್ಛಾಂದ ಸಾಮ್ಯಥ. ಅವನು ಒಬ್ಬನೇ ನೆಲದ ಮೇಲೆ ನಿಂತಿದ್ರು ಕೂಡ ಆ ಎಲ್ಲ ಕೌರವ ಯೋಧರನ್ನ ಒಬ್ಬನೇ ಹಿಮ್ಮೆಟ್ಟಿಸಿದ. ಏಕೋ ನಿವಾರಯಾಮ ಸಹ ಲೋಭ ಸರ್ವಗುಣಾನಿವ. ಅಲ್ಲಿ ಅವಕ್ಕೊಂದು ಜಲಾಶಯ ಮಾಡಿಕೊಟ್ಟ. ಹಾಗೆ ಶರವೈಷ್ಮ ಅಕರೋತ್ ಪಾರ್ಥ ತ್ವಷ್ಟೇವ ಅದ್ಭುತ ಕರ್ಮಕೃತ. ಈ ವಿಶ್ವಕರ್ಮ ಒಂದು ಬಾಣದ ಮನೆಯನ್ನೇ ಮಾಡಿಕೊಟ್ಟಂತೆ ಕಾಣಿಸ್ತಿತ್ತು. ಅದು ಬಾಣದ ಮನೆಯನ್ನು ಇವನು ಮಾಡಿಕೊಟ್ಟಿದ್ದ, ಅದನ್ನು ಸ್ವಯಂ ವಿಶ್ವಕರ್ಮನೇ ನಿರ್ಮಿಸಿದ ಭವನದಂತೆ ಕಾಣಿಸ್ತಾ ಇತ್ತು. ಅಷ್ಟು ಅದ್ಭುತವಾಗಿತ್ತು. ಅಲ್ಲಿ ಕೃಷ್ಣ ಒಳಗೆ ಹೋಗಿ ಆ ಕುದುರೆಗಳಿಗೆ ನೀರು ಕುಡಿಸಿದ, ಅವುಗಳಿಗೆ ಆಹಾರ ಕೊಡಿಸಿದ. ಅದೃಷ್ಟಪೂರ್ವಂ ತದೃಷ್ಟ ಸಾಧುವಾದೋ ಮಹಾನಭೂತ್. ಎಲ್ಲರೂ ಕೂಡ ಅದನ್ನು ಪ್ರಶಂಸೆ ಮಾಡಿದರು, ಸಿದ್ಧಚಾರಣರೆಲ್ಲರೂ ಕೂಡ. ಈ ಕಡೆ ಈ ಮಹಾರಥರಾದಂಥ ಕರ್ಣ ಮೊದಲಾದವರಿಗೆ ಅರ್ಜುನನನ್ನು ಎದುರಿಸುವುದು ಆಗಲಿಲ್ಲ. ನಾಸಂಭ್ರಮತ್ತದ ಪಾರ್ಥ ತದಸ್ಯ ಪುರುಷಾನತಿ. ಅರ್ಜುನ ಮಾತ್ರ ಹಿಮ್ಮೆಟ್ಟಲಿಲ್ಲ. ಆಗತಾನ್ ಅಗ್ರಸತ್ ಪಾರ್ಥ ಸರಿತ ಸಾಗರೋ ಯಥ. ಅವರೆಲ್ಲರೂ ಏನು ಇನ್ ಮೇಲೆ ಬಾಣಪ್ರಯೋಗ ಮಾಡಿದ್ರು ಕೂಡ ತಾನು ಅವ್ರ ಮೇಲೆ ಬಾಣಪ್ರಯೋಗ ಮಾಡಿ ಅವರೆಲ್ಲರನ್ನು ಕೂಡ ಹಿಮ್ಮೆಟ್ಟಿಸಿದ ಅಂತ ಕಥಾ ಕೇಳಿ ಬರ್ತದೆ. ಈ ಕಡೆ ಕೃಷ್ಣ ಅವುಗಳಿಗೆಲ್ಲದಕ್ಕೂ ನೀರು ಕುಡಿಸಿದ. ಪಾಣಿಭ್ಯಾಂ ಪರಿಮೃಜ್ಯ ತಾನ್ ಹಯಾನ್. ನೀರು ಕುಡಿಸಿದ, ಮತ್ತೆ ಅವುಗಳನ್ನು ರಥಕ್ಕೆ ಕಟ್ಟಿದ. ಸತಾನ್ ಲಬ್ಧೋದಕಾನ್ ಸ್ನಾತಾನ್ ಜಗ್ಧಾನ್ನಾನ್ ವಿಗತಕ್ಲಮಾನ್ ಯೋಜಯಾಮಾಸ ಸಂಹೃಷ್ಟ ಪುನರೇವ ಹಯೋತ್ತಮೆ ಅಂತ ಅಲ್ಲಿ ಕಾಣಿಸುವಂಥ ಕಥೆ. ಇದು ಮಹಾಭಾರತದಲ್ಲಿ ದ್ರೋಣ ಪರ್ವದಲ್ಲಿ ಜಯದ್ರಥ ಪರ್ವ ಉಪಪರ್ವ ಅಲ್ಲಿ ಬರುವಂಥ ಕಥಾ. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲೂ ಕೂಡ 26ನೇ ಅಧ್ಯಾಯದಲ್ಲಿ ಈ ಕಥೆ ಕೇಳಿ ಬರ್ತದೆ. 26ನೇ ಅಧ್ಯಾಯದಲ್ಲಿ 110, 111 ಮತ್ತು 112 ಇವುಗಳಲ್ಲಿ ಈ ಕಥೆ ಕೇಳಿ ಬರ್ತದೆ. ಅರ್ಜುನನ ಕುದುರೆಗಳಿಗೆ ಬಾಯಾರಿಕೆ ಆಗಿತ್ತು. ಅರ್ಜುನ ವಾರುಣಾಸ್ತ್ರದಿಂದ ಅವುಗಳಿಗೊಂದು ಜಲಾಶಯ ನಿರ್ಮಾಣ ಮಾಡಿಕೊಟ್ಟ. ಮತ್ತು ತಥಾ ಅಶ್ವಶಾಲಾಮಪಿ ಬಾಣರೂಪಾಂ. ಬಾಣಗಳಿಂದಲೇ ಅದಕ್ಕೊಂದು ಅಶ್ವಶಾಲೆಯನ್ನು ಕೂಡ ಮಾಡಿಕೊಟ್ಟ. ಅಲ್ಲಿ ಕೃಷ್ಣ
ಆ ಕುದುರೆಗಳಿಗೆ ಉಪಚಾರ ಮಾಡಿದ. ಅರ್ಜುನ ಮಾತ್ರ ನೆಲದ ಮೇಲೆ ನಿಂತ್ಕೊಂಡೇ ಶತ್ರುಗಳ ಜೊತೆ ಹೋರಾಡ್ತಾನೆ ಇದ್ದ. ಶತ್ರುಗಳು ಯುವತನ ಜೊತೆ ಹೋರಾಟ ಮಾಡುವುದನ್ನೇನು ನಿಲ್ಲಿಸಿರಲಿಲ್ಲ. ಅವರು ಬಾಣಪ್ರಯೋಗ ಮಾಡಿದ್ದನ್ನು ನಿಲ್ಲಿಸಿದ್ರು ಅಂತ ನಾವು ಭಾಗವತಕ್ಕನುಸಾರವಾಗಿ ತಿಳ್ಕೊಳ್ಬಾರ್ದು. ಹೊರತು ಅವರೂ ಬಾಣಪ್ರಯೋಗ ಮಾಡ್ತಾ ಇದ್ದನೇ ಇದ್ರು, ಇವನು ಕೂಡ ಬಾಣಪ್ರಯೋಗ ಮಾಡ್ತಾನೇ ಇದ್ದ ಅಂತ ನಾವು ಇದನ್ನು ತಿಳ್ಕೊಳ್ಬೇಕು. ಇದಾದ ಮೇಲೆ ಮತ್ತೆ ಆ ಕುದುರೆಗಳನ್ನೆಲ್ಲ ರಥಕ್ಕೆ ಕಟ್ಟಿದ ಕೃಷ್ಣ. ಮುಂದೆ ಅವರು ಯುದ್ಧ ಮುಂದುವರಿಸಿದರು ಅಂತ. ಆದ್ದರಿಂದ ಭಾಗವತದ ಈ ಶ್ಲೋಕವನ್ನು ನಾವು ಓದುವಾಗ ಮಹಾಭಾರತದಲ್ಲಿ ಬಂದಿರುವಂತಹ ಕಥೆಯನ್ನು ಇಲ್ಲಿ ಹೊಂದಿಸಿಕೊಂಡು ತಿಳ್ಕೊಳ್ಬೇಕು. ನ ಪ್ರಾಹರನ್, ಅವ್ರು ಯಾರಿಗೂ ಈ ಅರ್ಜುನನನ್ನು ಹೊಡೀಲಿಕ್ಕಾಗಲಿಲ್ಲ ಅಂದ್ರೆ ಏನರ್ಥ? ಹೊಡೆದಿದ್ರು, ಆದರೆ ಅವರು ಯಾರ ಪ್ರಹಾರವೂ ಕೂಡ ಸಫಲ ಆಗಲಿಲ್ಲ ಅಂತ ಅಷ್ಟು ಮಾತ್ರ ತಿಳ್ಕೊಳ್ಬೇಕು. ಇವನ ಮೇಲೆ ಅವ್ರಿಗೆ ಮೇಲ್ಗೈ ಆಗಲಿಲ್ಲ ಅಂತಷ್ಟೇ ಅರ್ಥ. ಹೊಡೆಯಲಿ, ಅವ್ರ ಅಸ್ತ್ರ ಪ್ರಯೋಗ ಮಾಡಲೇ ಇಲ್ಲ, ಇವನು ಕೂಡ ಅವರನ್ನು ಹಿಮ್ಮೆಟ್ಟಿಸಲಿಲ್ಲ ಅಂತ ನಾವು ಅದನ್ನು ತಿಳ್ಕೊಳ್ಬಾರ್ದು. ಅದಕ್ಕಾಗಿ ಈ 17ನೇ ಶ್ಲೋಕ ಓದುವಾಗ ಮಹಾಭಾರತದ ಕಥೆಯನ್ನು ಹೇಳಿದೆ. ಇನ್ನು ಮುಂದೆ 18ನೇ ಶ್ಲೋಕ ನಾವು ನೋಡಬೇಕಾದದ್ದು. ಅಲ್ಲಿಯೂ ಕೂಡ ಮತ್ತೆ ಆ ಕೃಷ್ಣನ ಮಹಿಮೆಯನ್ನು ಅವನು ವರ್ಣನೆ ಮಾಡ್ತಾನೆ. ನರ್ಮಾಣ್ಯುದಾರ ರುಚಿರಸ್ಮಿತ ಶೋಭನಾನಿ ಅಂತ. ಆ ಶ್ಲೋಕದ ಅನುವಾದಗಳು ಸ್ವಲ್ಪ ಹಿಂದೆ ಮುಂದಾಗಿದೆ. ಮುಮುಕ್ಷುಗಳು ಮೋಕ್ಷಕ್ಕಾಗಿ ಭಜಿಸುವ ಆ ಕೃಷ್ಣ ಅಂತ, ಅವನನ್ನು ನಾನು ಸಾರಥಿಯನ್ನಾಗಿ ಮಾಡಿಕೊಂಡೆ ಅಂತ. ಅದು ಹಿಂದಿನ ಶ್ಲೋಕಕ್ಕೆ ಬರಬೇಕಾಗಿತ್ತು, ಅದು ಇಲ್ಲಿ ಬಂದಿದೆ ಅಷ್ಟೆ. ಅವನು ನನ್ನ ಜೀವಮಾನದುದ್ದಕ್ಕೂ ನನ್ನ ಜೊತೆ ಇದ್ದಾಗ ಮೋಹಕವಾಗಿ ನಗುತ್ತಾ ಇದ್ದ, ವಿನೋದದ ಮಾತುಗಳನ್ನು ಆಡ್ತಾ ಇದ್ದ. ಹೇ ಪಾರ್ಥ ಅಂತ ಕರಿತಾ ಇದ್ದ, ಅರ್ಜುನ ಅಂತ ಕರಿತಾ ಇದ್ದ, ಸಖೇ ಗೆಳೆಯನೇ ಅಂತ ಕರಿತಾ ಇದ್ದ, ಕುರುನಂದನ ಅಂತ ಕರಿತಾ ಇದ್ದ. ಅವೆಲ್ಲ ಆ ಮಾತುಗಳು ನರದೇವ ಅಂತ ರಾಜನನ್ನ, ತನ್ನ ಅಣ್ಣನನ್ನು ಸಂಬೋಧಿಸ್ತಾ ಇದ್ದಾನೆ. ಅರ್ಜುನ ಸಂಬೋಧನೆ ಮಾಡಿ ಹೇಳ್ತಿದ್ದಾನೆ, ಹೃದಯ ಸ್ಪೃಶಾನೆ, ನನ್ನ ಹೃದಯದಲ್ಲಿ ಆ ಮಾತುಗಳು ಇವೆ, ಇವತ್ತು ಕೂಡ ಹೃದಯದಿಂದ ಹೋಗ್ತಿಲ್ಲ. ಸ್ಮರ್ತು ಲುಠಂತಿ ಹೃದಯ ಮಮ ಮಾಧವಸ್ಯ, ಆ ಮಾಧವನಾದ ಭಗವಂತನ ಆ ಮಾತುಗಳು ನನ್ನ ಹೃದಯವನ್ನು ಇವತ್ತು ಕೂಡ ಮುಟ್ಟುತ್ತಾ ಇವೆ, ಅವು ನನ್ನ ಹೃದಯದಿಂದ ಹೊರಗೆ ಹೋಗಿಲ್ಲ ಅಂತ ಅವನು ಹೇಳ್ತಿದ್ದಾನೆ. ಇದು ಆತನ ಮಹಿಮೆ. ಮತ್ತೆ ನಾವು ಮಲಗಿದ್ದಾಗ 19ನೇ ಶ್ಲೋಕ ಹೀಗೆ ಹೇಳ್ತದೆ, ಒಂದೇ ಆಸನದ ಮೇಲೆ ಕೂತ್ಕೋತಾ ಇದ್ವಿ, ಒಂದೇ ಹಾಸಿಗೆ ಮೇಲೆ ಕೆಲವು ಬಾರಿ ಮಲ್ಕೊಳ್ತಾ ಇದ್ವಿ, ಇಬ್ಬರೂ ಒಟ್ಟಿಗೆ ಒಂದೇ ರಥದಲ್ಲಿ ಸಂಚಾರ ಮಾಡ್ತಾ ಇದ್ದೆವು, ಊಟ ಮಾಡ್ತಾ ಇದ್ದೆವು, ಪರಸ್ಪರ ಮಾತಾಡ್ಕೋತಾ ಇದ್ದೆವು. ಆ ಎಲ್ಲ ಸಂದರ್ಭದಲ್ಲಿ ಒಂದು ಐಕ್ಯ ಇತ್ತು, ನಮ್ಮ ನಡುವೆ ಏಕಮತ ಇತ್ತು, ಒಂದೇ ಅಭಿಪ್ರಾಯದಿಂದ ನಾವಿಬ್ಬರು ಕೂಡ ಬದುಕ್ತಾ ಇದ್ವಿ. ಆ ಸಂದರ್ಭದಲ್ಲಿ ನಮ್ಮ ನಡುವೆ ಹೇಗಿತ್ತು? ನಾನು ಅವನನ್ನು ಹೊಗಳ್ಕೊಳ್ತಾ ಇದ್ದೆ. ಯಾರಾದರೂ ಬೇರೆ ಮಹಾತ್ಮರಿಗೆ, ಯತಿಗಳಿಗೆ, ಗುರುಗಳಿಗೆ ನಾವಿಂಥದ್ದೇನಾದರೂ ಮಾಡಿದರೆ ಅದೊಂದು ದೊಡ್ಡ ಅಪಚಾರವೇ ಆಗ್ತಿತ್ತು. ಆದರೆ ಎಲ್ಲ ಯತಿಗಳಿಗೂ, ಎಲ್ಲ ಗುರುಗಳಿಗೂ, ಎಲ್ಲ ಜ್ಞಾನಿಗಳಿಗೂ, ದೇವ, ಋಷಿ, ಪಿತೃಪ, ನರ, ಪಿತೃ ಎಲ್ಲರಿಗೂ ಕೂಡ ಹಿರಿಯನಾದಂಥ ಈ ಭಗವಂತ ನನ್ನ ಈ ತಪ್ಪುಗಳನ್ನು ಕ್ಷಮಿಸಿದ. ನಾನು ಅವನೇನು ಹೇಳ್ತಿದ್ದೆ? ವಯಸ್ಯ, ಗೆಳೆಯನೇ ಅಂತಂತ ಇದ್ದೆ ಕೆಲವು ಬಾರಿ. ಋಭುಮಾನ್ ಅಥವಾ ಋತಮಾನ್, ನೀನೇ ದೊಡ್ಡ ಸತ್ಯವಂತ ಅಂತ ಅವನನ್ನು ಹಾಸ್ಯ ಮಾಡ್ತಾ ಇದ್ದೆ. ಈ ಎಲ್ಲ ಸಂದರ್ಭದಲ್ಲೂ ಕೂಡ ನಾನೇನು ಮಾಡಿದರೂ ಒಬ್ಬ ಗೆಳೆಯನಾದವನು ಇನ್ನೊಬ್ಬ ಗೆಳೆಯನನ್ನು ಹೇಗೆ ಸಹಿಸ್ಕೋತಾನೋ, ತಂದೆಯಾದವನು ಮಗ ಮಾಡಿದ ಎಲ್ಲ ತಪ್ಪುಗಳನ್ನು ಹೇಗೆ ಸಹಿಸ್ಕೋತಾನೋ, ಸೇಹೇ ಮಹಾಮಹಿಮಿದಯ ಕುಮತೇಹ ಅಗಮ್ಯೆ, ನಾನೊಬ್ಬ ಕುಮತಿ, ಮೂರ್ಖ. ನಾನು ಮಾಡಿದಂಥ ಎಲ್ಲ ಥರದ ಪಾಪಗಳನ್ನು ಕೂಡ ಅವನು ಸಹಿಸಿಕೊಂಡ. ಇದು ಅವನ ಮಹಿಮೆ ಅಂತ ಹೇಳ್ತಿದ್ದಾನೆ. ಈ ಭಗವದ್ಗೀತಾದಲ್ಲೂ ಕೂಡ ಇಂಥ ಮಾತುಗಳು ಬಂದಿವೆ. ಪಿತೇವ ಪುತ್ರಸ್ಯ ಸಖೇವ ಸಖ್ಯು, ನಾನು ಮಾಡಿದಂಥ ಎಲ್ಲ ಅನಾಚಾರಗಳನ್ನು ಕೂಡ ನೀನು ನನ್ನನ್ನು ರಕ್ಷಿಸಬೇಕು ಅಂತ ಅವನು ಕೇಳ್ಕೊಂಡಿದ್ದಾನೆ. ಭಗವದ್ಗೀತಾದಲ್ಲೂ ಕೂಡ ಹೀಗೆ ಬಂದಿದೆ. 11ನೇ ಅಧ್ಯಾಯದಲ್ಲಿ ಅವನು ವಿಶ್ವರೂಪ ನೋಡಿ ಬೆರಗಾಗಿ ನಾನು ಮಾಡಿದ ಎಲ್ಲ ಪಾಪವನ್ನು ನೀನು ಕ್ಷಮಿಸಬೇಕು ಅಂತ ಕೇಳ್ಕೊಂಡಿದ್ದಾನೆ. ಇಲ್ಲಿ ಐಕ್ಯಾತ್ ವಯಸ್ಯ ರುಭುಮಾನ್ ಅಂತ ಒಂದು ಶಬ್ದ. ಅದೇನು ರುಭುಮಾನ್ ಅಂದರೆ ಅದರ ಅರ್ಥ ನಮಗಿಲ್ಲಿ ಸ್ಪಷ್ಟ ಆಗೋದಿಲ್ಲ. ಒಬ್ಬೊಬ್ಬರು ವ್ಯಾಖ್ಯಾನಕಾರರು ಒಂದೊಂದು ರೀತಿ ಅದನ್ನು ವ್ಯಾಖ್ಯಾನ ಮಾಡಿದ್ದಾರೆ. ಅದನ್ನು ನಾವೀಗ ನೋಡಬೇಕು. ರುಭುಮಾನ್ ಅಂತ ಕೆಲವು ಕಡೆ ಇದೆ, ಋತಮಾನ್ ಅಂತ ಇನ್ನು ಕೆಲವು ಕಡೆ ಇದೆ.
ಉತ್ತರ ಭಾರತದ ಪಾಠಗಳಲ್ಲೆಲ್ಲ ಋತವಾನ್ ಋತವಾನ್ ಅಂತ ಹೀಗೆ ಶಬ್ದ ಇದೆ. ಅದಕ್ಕೇನು ಅರ್ಥ? ಅಲ್ಲಿ ಅದಕ್ಕಿಂತ ಮುಂಚೆ ತನ್ನ ವಿಕಥನ ಅಂತ ಒಂದು ಶಬ್ದ ಇದೆ. ವಿಕಥನ ಅಂದರೆ ನಮ್ಮ ಗುಣಗಳನ್ನು ನಾವು ಹೊಗಳಿಕೊಳ್ಳುವುದು ಅಥವಾ ಇನ್ನೊಬ್ಬರಿಗೆ ವಿರುದ್ಧವಾಗಿ ಮಾತಾಡೋದು. ವಯಸ್ಸ್ಯ ಅಂದರೆ ಗೆಳೆಯ. ಋತವಾನ್ ಸತ್ಯಯುಕ್ತ ಸ್ವಂ, ನೀನೇ ಭಾರಿ ಸತ್ಯವಂತ ಅಂತ ನಾನು ಅವನಿಗೆ ಹಾಸ್ಯ ಮಾಡಿದೆ. ಇದು ವಕ್ರೋಕ್ತಿಯ, ಇದು ಶ್ರೀಧರರು ಬರೆಯುವಂಥ ಅರ್ಥ. ಇಂಥ ವಕ್ರೋಕ್ತಿಯನ್ನು ಏನೇನೋ ಕೆಟ್ಟ ಮಾತುಗಳನ್ನು ನಾನು ಆಡಿದರೂ ಕೂಡ ಅವನು ಸಹಿಸ್ಕೊಂಡ. ಋಭುಮಾನ್ ಅಂದರೆ ಅಂತ ಒಂದು ವೇಳೆ ಪಾಠ ಇದ್ದರೆ, ಋಭುಗಳು ಅಂದರೆ ದೇವತೆಗಳು, ಆ ದೇವತೆಗಳನ್ನೇ ಸೇವಕರನ್ನಾಗಿ ಪಡೆದವನು, ಅಂತಹ ಮಹಾಮಹಿಮ ಇವನು. ಅವನು ನನ್ನನ್ನು ಕೇವಲ ಗೆಳೆಯ ಅನ್ನೋ ಕಾರಣದಿಂದ ಇದನ್ನೆಲ್ಲವನ್ನು ಸಹಿಸಿಕೊಂಡ ಅಂತ ಅದರ ಅಭಿಪ್ರಾಯ ಆಗ್ತದೆ. ಇದೇ ಅರ್ಥಗಳನ್ನೇ ವೀರರಾಘವರು ಕೂಡ ಬರೆದಿದ್ದಾರೆ. ಋಭುಮಾನ್ ಅಂದರೆ ದೇವತೆಗಳನ್ನೇ ಸೇವಕರನ್ನಾಗಿ ಹೊಂದಿದವನು. ಋತವಾನ್ ಅಂದರೆ ಋತಂ ಸತ್ಯಂ ವಾಚಿಕಂ ಕಾಕುಗರ್ಭಂ ವಿವಕ್ಷಿತಂ, ಏನಾದರೂ ಒಂದು ವ್ಯಂಗ್ಯದ ಮಾತನ್ನು ನಾನು ಆಡಿದರೂ ಕೂಡ ಅದನ್ನೂ ಅವನು ಸಹಿಸಿಕೊಂಡಿದ್ದ. ಎಲ್ಲವನ್ನೂ ಸಹಿಸಿಕೊಂಡಲ್ಲ, ಅದು ದೊಡ್ಡ ಆಶ್ಚರ್ಯ. ನಾನು ಮಾಡಿದ ಅಪಚಾರಗಳನ್ನು ಆತ ಎಂದು ಮನಸ್ಸಿನಲ್ಲಿ ಇಟ್ಕೊಳ್ಳಿಲ್ಲ. ಹೇ ಸಖೆ ಸತ್ಯವಚನೋಸಿ ಇತಿ ವಿಪ್ರಲಬ್ಧ ತಿರಸ್ಕೃತೋಪಿ, ನೀನೇ ಸತ್ಯವಂತ, ನೀನೇ ದೊಡ್ಡ ವ್ಯಕ್ತಿ. ಭಾರತ ದರ್ಶನ ಪ್ರಕಾಶನದಲ್ಲೂ ಕೂಡ ಅದನ್ನು ಹಾಗೆ ಅನುವಾದ ಮಾಡಿದ್ದಾರೆ. ಸತ್ಯವಂತ ಅಂತ ಕೆಲವರು ಮಾಡಿದ್ದಾರೆ, ಇನ್ನು ಕೆಲವು ಕಡೆ ನೀನೇ ಬಹಳ ದೊಡ್ಡವನು ಅಂತ ಮಾಡಿದ್ದಾರೆ. ಏನಾದರೂ ಹೆಚ್ಚು ಕಡಿಮೆ ಅದೇ ಅರ್ಥಗಳೇ ಬರ್ತವೆ. ಉತ್ತರ ಭಾರತದ ಪಾಠದಲ್ಲಿ ವಿಜಯಧ್ವಜರು ಮೊದಲಾದವರ ಪಾಠದಲ್ಲಿ ಋಭುಮಾನ್ ಅಂತ ಹೀಗೆ ಪಾಠ ಇದ್ದಂತೆ ಕಾಣಿಸ್ತದೆ. ಇಷ್ಟಾದರೂ ಕೂಡ ಇದರಲ್ಲಿ ಸತ್ಯವಾದ ಪಾಠ ಯಾವುದು, ಸ್ಪಷ್ಟವಾದ ಪಾಠ ಯಾವುದು ಅಂತ ನನಗೆ ಪೂರ್ಣವಾಗಿ ತೀರ್ಮಾನ ಮಾಡಲಿಕ್ಕೆ ಆಗಲಿಲ್ಲ. ಋಭುಮಾನ್ ಅಂತಿದೆಯಲ್ಲ, ಋಭುಮಾನ್ ಅಂದರೆ ಸದೈವ ದೇವತೆಗಳಿಂದ ಕೂಡಿದವನು, ಎಲ್ಲ ದೇವತೆಗಳ ಒಡೆಯ ನೀನು ಅಂತ ಹೀಗೆ ನಾನು ಅವನನ್ನು ಹೇಳ್ತಾ ಇದ್ದೆ. ಇದು ವಿಜಯಧ್ವಜರ ಪಾಠದಲ್ಲಿ ಸದೈವ ಅನ್ನುವ ಶಬ್ದ ಕಾಣಿಸ್ತದೆ. ಯಾದವಾರ್ಯರ ಪಾಠದಲ್ಲಿ ವಿಕಥನಂ ಅಂದರೆ ಸ್ವಗುಣ ಶ್ಲಾಘನಂ, ತನ್ನ ಗುಣಗಳನ್ನು ಹೇಳ್ಕೊಳ್ಳೋದು. ಋಭವ ಅಂದರೆ ದೇವತೆಗಳು ಯಾರಿಗೆ ಸೇವಕರೋ ಅಂಥವನು ಇವನು ಋಭುಮಾನ್. ದೇವತೆಗಳು ದೊಡ್ಡ ದೊಡ್ಡವರು ಕೂಡ ತಾವು ಆಸನದಲ್ಲಿ ಕೂತ್ಕೊಂಡಾಗ ಆ ಪರಮಾತ್ಮನ ಜೊತೆಗೆ ಇಂಥ ಅಪಚಾರಗಳನ್ನೆಲ್ಲ ಮಾಡಬಾರ್ದು. ಪೂಜೆ ಮಾಡುವಾಗ 32 ರೀತಿಯ ಅಪರಾಧಗಳನ್ನು ಅಂತ ಹೇಳ್ತಿರ್ತಾರಲ್ಲ, ಅಂಥ ಯಾವುದೇ ರೀತಿಯಾದ ಅಪಚಾರವನ್ನು ಕೂಡ ನಾನು ಮಾಡಬಾರ್ದು. ಆದರೆ ನಾನು ಅಂಥ ಅಪಚಾರಗಳನ್ನು ಮಾಡುವಂಥ ಪ್ರಸಂಗ ಬರ್ತಿತ್ತು. ಕಿಮು ದೈವಸ್ವಾಮಿನ ಸಹ, ಯಾರಿಗೂ ನಾವು ಮಾಡಬಾರ್ದು. ಏವಂ ಮಯಾ ತಿರಸ್ಕೃತೋಪಿ, ನಾನು ಹೀಗೆ ತಿರಸ್ಕಾರ ಮಾಡಿದರೂ ಕೂಡ ಅವನು ನನ್ನನ್ನು ಮಾತ್ರ ಕ್ಷಮಿಸಿದ. ಮಹಾಮಹಿಮಿತೆಯ, ಮಹಾಮಹಿಮ ಆದ್ದರಿಂದ ಕ್ಷಮಿಸಿದ ಅಂತ ಹೇಳ್ಕೊಳ್ತಿದ್ದಾನೆ ಅರ್ಜುನ. ಇಲ್ಲೇ ನಾನು ಈಗಾಗಲೇ ಹೇಳಿದಂತೆ ಋಭುಮಾನ್ ಅಂತ ಪಾಠನೋ ಋತವಾನ್ ಅಂತ ಪಾಠನೋ ಅದನ್ನು ತೀರ್ಮಾನ ಮಾಡೋದು ಸ್ವಲ್ಪ ಕಷ್ಟ ಆಗ್ತದೆ. ವಿಜಯಧ್ವಜರು ಮತ್ತು ಯಾದವಾರ್ಯರ ಪಾಠದಲ್ಲಿ ಋಭುಮಾನ್ ಅಂತ ತಗೊಂಡಿದ್ದಾರೆ. ಆದರೆ ಉತ್ತರ ಭಾರತದ ಪಾಠದಲ್ಲಿ ಏನು ಋತವಾನ್ ಅಂತ ಪಾಠ ಇದೆ, ಅದು ಚೆನ್ನಾಗಿ ಕಾಣಿಸ್ತದೆ ಒಂದು ದೃಷ್ಟಿಯಿಂದ. ಋತವಾನ್ ಅಂತ ಪಾಠ ಇದ್ದರೆ ನೀನೇ ದೊಡ್ಡ ಸತ್ಯಸಂಧ, ನೀನೇ ದೊಡ್ಡ ಮಹಾತ್ಮ ಅಂತ ಹೀಗೆ ಅರ್ಜುನ ಆತನನ್ನು ಯಾವಾಗಾದರೂ ಸಲಿಗೆಯಿಂದ ಕರೆದಿರಬಹುದಾದಂಥ ಸಂಗತಿಗಳು ಕಾಣಿಸ್ತವೆ. ಅಷ್ಟನ್ನು ಇಲ್ಲಿ ಹೇಳಲಿಕ್ಕೆ ಸಾಧ್ಯ ಆಗ್ತದೆ ಹೊರತು ಆಚಾರ್ಯದಕ್ಕೆ ಭಾಗವತ ತಾತ್ಪರ್ಯನೂ ಬರೋದಿಲ್ಲ. ಆದ್ದರಿಂದ ನಾವು ಇದ್ರ ಬಗ್ಗೆ ಹೆಚ್ಚಿನದೇನು ಹೇಳೋದು, ತೀರ್ಮಾನ ಮಾಡೋದು ಕಷ್ಟ ಆಗ್ತದೆ. ಆದರೂ ಉತ್ತರ ಭಾರತದ ಪಾಠ ಋತವಾನ್ ಅನ್ನೋ ಪಾಠ ಚೆನ್ನಾಗಿದೆ ಅಂತ ನನಗೆ ಅನಿಸ್ತದೆ. ಅದನ್ನು ನಿಮ್ಮ ಎದುರಿಗೆ ಹಂಚಿಕೊಂಡಿದ್ದೇನೆ. ಹೀಗೆ ಅವನು ಪುರುಷೋತ್ತಮ, ನಮ್ಮ ಗೆಳೆಯ, ನನಗೆ ಅತ್ಯಂತ ಪ್ರೀತಿ ಪಾತ್ರನಾದವನು. ನಾನು ಮಾತ್ರ ಹೃದಯ ಶೂನ್ಯನಾಗಿ ಆತನ ಜೊತೆ ಒರಟಾಗಿ ವರ್ತಿಸಿದೆ. ಅಧ್ವನಿ ಉಪಕ್ರಮ ಪರಿಗ್ರಹ ಮಂಗರಕ್ಷನ್ ಅಂಥವನು ನಾನು ಕಳ್ಕೊಂಡೆ. ಆತ ಮತ್ತು ಬಲರಾಮ ಎಲ್ಲರೂ ಕೂಡ ದೇಹ ಪರಿತ್ಯಾಗ ಮಾಡಿ ಹೊರಟೋದ್ರು. ಮುಂದೆ ಆ ಕೃಷ್ಣನ 16,100 ಮಂದಿ ಸ್ತ್ರೀಯರನ್ನು ನಾನು ರಕ್ಷಣೆಗಾಗಿ ನನ್ನ ಜೊತೆ ಕರ್ಕೊಂಡು ಬಂದೆ. ಹಾಗೆ ಕರ್ಕೊಂಡು ಬರುವಾಗ ದಾರಿಯಲ್ಲಿ ಕೆಲವರು ಪುಂಡ ಪೋಖರಿಗಳು ಗೋಪೈ ಅಸದ್ಭಿ ಅಬಲೇವ ವಿನಿರ್ಜಿತೋಸ್ಮಿ, ಕೆಲವರು
ಅಸಂಸ್ಕೃತರಾದಂಥ ಮ್ಲೇಂಛರು ನನ್ನ ಮೇಲೆ ದಾಳಿ ಮಾಡಿದರು. ಅವರು ನನ್ನನ್ನು ಸೋಲಿಸಿ ಆ ಮಕ್ಕಳು, ಸ್ತ್ರೀಯರು ಅವರೆಲ್ಲರನ್ನು ಕೂಡ ಅಪಹಾರ ಮಾಡಿಬಿಟ್ರು ಅಂತ ತನ್ನ ಸಂಕಟ ಹೇಳ್ಕೊತಿದ್ದಾನೆ. ಅವರನ್ನು ರಕ್ಷಿಸಿದ್ದು ಆಗಲಿಲ್ಲ ನನಗೆ. ಕೃಷ್ಣ ಇದ್ದಾಗ ಎಲ್ಲವೂ ಸಾಧ್ಯ ಆಯಿತು, ಈಗ ಮಾತ್ರ ನನಗೆ ಅದು ಯಾವುದು ಕೂಡ ಸಾಧ್ಯ ಆಗಲಿಲ್ಲ. ಗೋಪೈಹಿ ಅಬಲ ಇವ ಅಸಾಧುಬಿಹಿ ಗೋಪೈಹಿ ಅಂತ ಅಲ್ಲೊಂದು ಶಬ್ದ ಇದೆ. ಗೋಪರು ಅಂದರೆ ದನ ಕಾಯುವವರು, ತೀರಾ ಕ್ಷುಲ್ಲಕರಾದವರು ಅಂತ ಅದರ ತಾತ್ಪರ್ಯ. ಗೋಪರು ಅಂದರೆ ವಾಸ್ತವಿಕವಾಗಿ ಗೋಪಾಲಕರಾದವರು ಅಂತಲೇ ಏನು ಅರ್ಥ ಅಲ್ಲ. ಅವರು ಅಂಥೇನು ಮಹಾಪರಾಕ್ರಮಿಗಳಲ್ಲ. ಸಾಮಾನ್ಯ ಒಬ್ಬ ತುರುಗಾಹಿ ಆದವನಿಗೇನು ಶಕ್ತಿ ಇದ್ದಿರಬಹುದೋ ಅಷ್ಟಿರ್ತದೆ ಹೊರತು ಅದಕ್ಕಿಂತ ಹೆಚ್ಚಿನ ಶಕ್ತಿ ಅವ್ರಿಗೇನು ಇರಲಿಲ್ಲ. ಆದರೆ ನಾನು ಅವರೆದುರು ಈಗ ಸೋಲಬೇಕಾಯಿತು ಅಂತ ತನ್ನ ಕಥೆ ಹೇಳ್ಕೊಳ್ತಿದ್ದಾನೆ. ಈ ಗೋಪ ಅನ್ನೋ ಶಬ್ದಕ್ಕೂ ಕೂಡ ಉಳಿದವರು ಯಾರು ಏನು ಹೆಚ್ಚಿನ ವಿಶೇಷ ವ್ಯಾಖ್ಯಾನ ಮಾಡಿದಂತೆ ಕಾಣಿಸೋದಿಲ್ಲ. ಕೆಲವು ಕಡೆ ಅದೇ ಶಬ್ದವೇ ಅಲ್ಲಿ ಕೇಳಿ ಬರ್ತದೆ ಹೊರತು ಅದಕ್ಕೆ ಅರ್ಥ ಏನು ಹೆಚ್ಚಾಗಿ ಕಾಣಿಸೋದಿಲ್ಲ. ಗೋಪೈಹಿ ಇದು ರಾಧಾಕೃಷ್ಣರ ವ್ಯಾಖ್ಯಾನದಲ್ಲೂ ಕೂಡ ಬರೀ ಗೋಪ ಅನ್ನೋ ಶಬ್ದ ಹಾಗೆ ಉಳಿದು ಬಿಟ್ಟಿದೆ. ಅದಕ್ಕೆ ಹೆಚ್ಚಿಂದೇನು ಅರ್ಥನ ಅವರು ಬರೆದಿಲ್ಲ. ಹಾಗಾಗಿ ಅದ್ರ ಬಗ್ಗೆ ಈಗೇನು ತೀರ್ಮಾನ ಹೇಳೋದು ಕಷ್ಟ. ನೀಚರು ಅಂತಿಷ್ಟು ಮಾತ್ರ ತಿಳ್ಕೊಳ್ಬಹುದು. ತದ್ವೈ ಧನು ತೈಷವ ಸರಥೋ ಹಯಾಸ್ತೆ ಸೋಹಂ ರಥೇ ನೃಪತಯೋ ಯತ ಆನಮಂತೆ ಸರ್ವಂ ಕ್ಷಣೇನ ತದಭೂತ್ ಅಸದೀಶರಿಕ್ತಂ ಭಸ್ಮನ್ ಹುತಂ ಕುಹಕರಾಧಂ ಇವ ಉಕ್ತಂ ಊಷ್ಯಾಮ್ ಅಂತ ಮುಂದಿನ ಶ್ಲೋಕ. ನನ್ನ ಹತ್ರ ಧನುಸ್ಸಿರ್ಲಿಲ್ವಾ? ಧನುಸ್ಸಿತ್ತು, ಬಾಣವಿತ್ತು, ಅದೇ ಕುದುರೆ, ಅದೇ ರಥ, ಎಲ್ಲವೂ ಇತ್ತು. ಆದರೆ ನನಗೆ ಮಾತ್ರ ಕೃಷ್ಣ ಇಲ್ಲ ಅನ್ನೋ ಒಂದೇ ಕಾರಣದಿಂದ ಎಲ್ಲವೂ ವ್ಯರ್ಥವಾಗಿ ಹೋಯಿತು. ಕ್ಷಣ ಮಾತ್ರದಲ್ಲಿ ವ್ಯರ್ಥ ಆಗೋಯಿತು. ಬೂದಿಯಲ್ಲಿ ಹೋಮ ಮಾಡಿದಂತಾಯಿತು. ಇಂದ್ರಜಾಲದಿಂದ ಸೃಷ್ಟಿಸಿದ ವಸ್ತುವಿನಂತೆ ಆಗೋಯಿತು. ಅಂಥ ವಸ್ತುವಿನಿಂದ ಏನೂ ಲಾಭ ಇರೋದಿಲ್ಲ. ಯಾವುದೋ ಬಂಜರ ಭೂಮಿಯಲ್ಲಿ ಒಂದು ಬಿತ್ತಿದ ಬೀಜದಂತೆ ಆಗೋಯಿತು. ಉಪ್ತಮ್ ಊಷೆ. ಇದಕ್ಕೆ ಆಚಾರ್ಯರ ಭಾಗವತ ತಾತ್ಪರ್ಯನೂ ಕೂಡ ಕಾಣಿಸ್ತದೆ. ನಾವು ಅದನ್ನು ಕೂಡ ಈಗ ನೋಡಬೇಕು. ಅದೇ ಧನುಸ್ಸು, ಅದೇ ಬಿಲ್ಲು ಮತ್ತು ಅದೇ ಕುದುರೆಗಳು ಅಂತ ಹೀಗೆಲ್ಲ ಹೇಳುವಾಗ ಸ್ವಲ್ಪ ಮಹಾಭಾರತಕ್ಕೆ ಹೊಂದಾಣಿಕೆ ಮಾಡಿ ಅದನ್ನು ನಾವು ನೋಡಬೇಕಾಗ್ತದೆ. ಸರಥ ಹಯಾಹ ತೇ, ಅದೇ ಕುದುರೆ, ಅವೇ ಕುದುರೆಗಳು, ಅದೇ ರಥ ಅಂತ ಹೀಗೆ ಹೇಳುವಾಗ ಅದೇ ಹಿಂದೆ ಯಾವ ಕುದುರೆಗಳಿದ್ದವೋ ಅಂಥವೇ ಕುದುರೆಗಳು ಅಂತ ಅರ್ಥ, ಅಂಥದೇ ರಥ ಅಂತ ಅರ್ಥ. ಯಾಕೆ ಹಾಗೆ ಅರ್ಥ ಮಾಡಬೇಕು ಅಂದರೆ ತದ್ರಥ ಹಯಾನಾಂ ದಾಹೋಕ್ತೇಹೆ ಅಂತಾರೆ. ಮಹಾಭಾರತದಲ್ಲಿ ಬಂದಿರುವಂತೆ ಆ ಕುದುರೆಗಳು ಮತ್ತು ಆ ರಥ ಅದೆಲ್ಲವೂ ಕೂಡ ಸುಟ್ಟು ಭಸ್ಮವಾಗಿ ಹೋಗಿದೆ. ಈ ಯುದ್ಧ ಎಲ್ಲ ಮುಗಿದ ಮೇಲೆ ಆ ರಥ ಕುದುರೆಗಳೆಲ್ಲವೂ ಕೂಡ ಭಸ್ಮ ಆಗಿ ಹೋಗಿದೆ ಅಂತ ಮಹಾಭಾರತದಲ್ಲಿ ಆ ವಿಷಯ ಬಂದಿದೆ. ಆದ್ದರಿಂದ ಇಲ್ಲಿದ್ದ ರಥ ಆ ರಥಕ್ಕೆ ಸದೃಶವಾದ ಒಂದು ರಥ ಅಂತ ನಾವು ತಿಳ್ಕೊಳ್ಬೇಕು. ಇಲ್ಲಿದ್ದ ಕುದುರೆಗಳು ಆ ಕುದುರೆಗಳಿಗೆ ಸದೃಶವಾದ ಕುದುರೆಗಳು ಅಂತ ತಿಳ್ಕೊಳ್ಬೇಕು. ಆದರೆ ಯಾಕೆ ಹಾಗೆ ಅರ್ಥ ಮಾಡಬೇಕು ಅಂದರೆ ತೈ ಇಷವಃ ಇತಿವತ್, ಅದೇ ಬಾಣಗಳು ಅಂತ ಹೇಳ್ತಿದ್ದಾನಲ್ಲ. ತದ್ವೈ ಧನು ತೈಷವಃ ಸರಥೋ ಹಯಾಸ್ತೆ ಅಂತ. ಇಲ್ಲಿ ಒಂದು ವಿಷಯದಲ್ಲಿ ಮಾತ್ರ ನಾವು ಮೊದಲೇ ಸ್ಪಷ್ಟ ಆಗಿಬಿಡ್ತದೆ ಬಾಣಕ್ಕೆ ಸಂಬಂಧಪಟ್ಟಂತೆ. ಬಾಣಗಳು ಅಲ್ಲಿರುವ ಬಾಣಗಳು ಈಗೇನು ಇರಲಿಲ್ವಲ್ಲ. ಆ ಹಿಂದಿನ ಬಾಣಗಳನ್ನೆಲ್ಲ ಬತ್ತಳಿಕೆಯಿಂದ ತೆಗೆದು ಅವನು ಹೊರಗೆ ಪ್ರಯೋಗ ಮಾಡಿ ಆಗಿದೆ. ಆ ಬಾಣಗಳೆಲ್ಲ ಎಲ್ಲೋ ಹೊರಟು ಹೋಗಿವೆ. ಅವೇ ಬಾಣಗಳನ್ನೇ ಮತ್ತೆ ಪ್ರಯೋಗ ಮಾಡುವ ಸಾಧ್ಯ ಇಲ್ಲ. ಆದ್ದರಿಂದ ಹಿಂದಿನ ಬಾಣಗಳು ಯಾವಿದ್ದವೋ ಅಂಥದೇ ಬಾಣಗಳು ಈಗಿವೆ ಅಂತ ಹೇಗೆ ಅರ್ಥವೋ ಹಾಗೆ ಈ ಕುದುರೆಗಳು ಮತ್ತು ರಥ ಎಲ್ಲವೂ ಕೂಡ ಹಿಂದಿನ ಕುದುರೆಯಂತೆ ಕುದುರೆಗಳು, ಹಿಂದಿನ ರಥದಂತೆ ರಥ ಅಂತ ಮಾಡ್ಕೋಬೇಕು. ಒಂದು ಮಾತ್ರ ಗಾಂಡೀವ ಧನಸ್ಸು ಮಾತ್ರ ಧನು ಹಿ ತದ್ವೈ ತದೇವ, ಗಾಂಡೀವ ಧನಸ್ಸು ಮಾತ್ರ ಹಿಂದೆ ಯಾವುದಿತ್ತೋ ಅದೇ ಇತ್ತು. ಮತ್ತು ಅದೇ ಧನುಸ್ಸು, ಅದೇ ಬಿಲ್ಲು, ಅದೇ ಬಾಣ ಅಂತ ಹೀಗೆ ಹೇಳುವುದು ಹೇಗೆ ಅಂದರೆ ಸದೃಶೇವ ಪ್ರಧಾನೇವ ಕಾರಣೇವ ತದಿತ್ಯಯಂ ಶಬ್ದ ಸಂಘಟತೆ ಭೇದೆ ವಿದ್ಯಮಾನೇಪಿ ತತ್ವತಃ ಅಂತ ಬ್ರಹ್ಮತರ್ಕದ ಮಾತೊಂದನ್ನು ಕೂಡ ಆಚಾರ್ಯ ಹೇಳ್ತಾರೆ. ಮಹಾಭಾರತದಲ್ಲಿ ಬಂದಿರುವ ಮಾತಲ್ಲದೆ ಹೀಗೊಂದು ಅಭಿಪ್ರಾಯವನ್ನು ಕೂಡ ಅವರು ಅಲ್ಲಿ ತೋರಿಸ್ತಾರೆ.
ಅದೇ ಇದು ಅಂತ ಹೇಳುವ ಮಾತೇನಿದೆಯಲ್ಲ, ಅದೇ ಇದು ಅಂತ ಯಾಕೆ ಹೇಳ್ತಾರೆ, ಹಾಗೆ ಹೇಳುವ ಉದ್ದೇಶವೇನು ಅಂದರೆ, ಅದೇ ಅನ್ನುವ ಮಾತಿಗೆ ಅಭೇದ ಅಭಿಪ್ರೇತ ಇರೋದಿಲ್ಲ. ಸದೃಶ ಅಂತ ಅರ್ಥ ಇದ್ದಾಗ, ಒಂದು ಉತ್ತಮ ವಸ್ತುವಿಗೆ ಕೆಳಗಿನ ವಸ್ತು ಸದೃಶ ಅಂತ ಅರ್ಥ ಇದ್ದಾಗ, ಉತ್ತಮ ವಸ್ತುವಿಗೆ ಕೆಳಗಿನ ವಸ್ತು ಅಧೀನವಾಗಿದ್ದಾಗ, ಇನ್ನೊಂದು ಆ ಮೇಲಿನ ವಸ್ತುವಿನಿಂದ ಕೆಳಗಿನ ವಸ್ತು ಒಂದು ಜನ್ಯ ಅಂತ ಅರ್ಥ ಇದ್ದಾಗ, ಕಾರಣದಿಂದ ಕಾರ್ಯವು ಹುಟ್ಟಿದೆ ಅಂತ ಅರ್ಥ ಇದ್ದಾಗ, ಹೀಗೆಲ್ಲ ಇದ್ದಾಗ ಆ ಸದೃಶವಾದ ವಸ್ತುವನ್ನು ಅದೇ ಅಂತ ಹೇಳಿಬಿಡ್ತಾರೆ. ನಮಗಿದು ಗೊತ್ತಿದೆ. ಮುಖ ಅನ್ನುವುದು ಚಂದ್ರನಂತೆ ಇದೆ, ಮುಖ ಅನ್ನುವುದು ಕಮಲದಂತೆ ಇದೆ ಅಂತ ಹೇಳುವುದು ಒಂದು ಇದ್ದೇ ಇದೆ. ಇದಕ್ಕೆ ಉಪಮಾಲಂಕಾರ ಅಂತಾರೆ. ಅದಲ್ಲದೆ ಕೆಲವು ಸಾರಿ ಮುಖವನ್ನು ಇದೇ ಚಂದ್ರ, ಇದು ಮುಖ ಅಲ್ಲವೇ ಅಲ್ಲ, ಇದು ಚಂದ್ರವೇ, ಇದು ಮುಖ ಅಲ್ಲವೇ ಅಲ್ಲ, ಇದು ಕಮಲವೇ ಅಂತ ಹೀಗೆಲ್ಲ ಹೇಳಿಬಿಡ್ತಾರೆ. ಅದಕ್ಕೆಲ್ಲ ಸದೃಶ ಅಂತಲೇ ಅರ್ಥ. ಸಾದೃಶ್ಯವನ್ನೇ ಒತ್ತಿ ಹೇಳುವುದಕ್ಕೋಸ್ಕರ ಆ ಥರ ಹೇಳ್ತಿರ್ತಾರೆ ಅಷ್ಟೆ. ಇವನೊಬ್ಬ ಬೃಹಸ್ಪತಿಯೇ ಅಂತ ಹೇಳಿಬಿಡ್ತಾರೆ. ಬೃಹಸ್ಪತಿ ಅಂತ ಹೇಳುವುದನ್ನು ಬಿಟ್ಟು ಬೃಹಸ್ಪತಿಯೇ ಆಗಿದ್ದಾನೆ ಅಂತ ಹೇಳುವುದರ ಉದ್ದೇಶ ಎಲ್ಲ ಹೀಗೇನೆ. ಒಂದು ಯಾವುದೋ ಪ್ರಧಾನವಾದದ್ದಿದೆ, ಅದಕ್ಕೆ ಅಧೀನವಾದದ್ದು ಮತ್ತಿನ ಕೆಳಗಿಂದ ಒಂದಿದೆ. ಆ ಕೆಳಗಿನ ವಸ್ತುವನ್ನು ಮೇಲಿನ ವಸ್ತು ಅಂತ ಹೇಳುವುದರ ಉದ್ದೇಶ ಏನು? ಮೇಲಿನ ವಸ್ತುವಿಗೂ ಕೆಳಗಿನ ವಸ್ತುವಿಗೂ ಅಭೇದ ಇದೆ ಅಂತ ಅರ್ಥ ಅಲ್ಲ, ಕೆಳಗಿನ ವಸ್ತು ಮೇಲಿನ ವಸ್ತುವಿಗೆ ಅಧೀನವಾಗಿದೆ ಅಂತ ಅರ್ಥ. ಕೆಲವು ಬಾರಿ ಕಾರ್ಯವನ್ನು ಕಾರಣವೇ ಆಗಿದೆ ಅಂತ ಹೇಳಿಬಿಡ್ತಾರೆ. ಜಗತ್ತೆಲ್ಲವೂ ಬ್ರಹ್ಮವೇ ಆಗಿದೆ ಅಂತ ಹೇಳಿಬಿಡ್ತಾರೆ. ತಾತ್ಪರ್ಯ ಏನು? ಜಗತ್ತೆಲ್ಲವೂ ಬ್ರಹ್ಮನ ಅಧೀನವಾಗಿದೆ ಅಂತ ಅದರ ಅಭಿಪ್ರಾಯ ಆಗ್ತದೆ. ಅಧೀನ ಆಗಿದೆ ಅಂತಾದಾಗ ಆ ಬ್ರಹ್ಮ ಅನ್ನೋದು ಪ್ರಧಾನ, ಜಗತ್ತೆಂಬುದು ಅಪ್ರಧಾನ. ಕಾರಣ, ಒಂದು ಬಂಗಾರ ಇದೆ, ಆ ಬಂಗಾರದಿಂದ ಒಂದು ಆಭರಣ ಹುಟ್ಟಿದೆ. ಆ ಆಭರಣವನ್ನು ತೋರಿಸಿ ಇದೇನು ಅಂತ ಕೇಳಿದರೆ, ಆಭರಣ ಅಂತ ಕೆಲವರು ಹೇಳ್ತಾರೆ, ಇಲ್ಲ ಅಂತಲ್ಲ. ಅದರ ಜೊತೆಗೆ ಇದೇ ಬಂಗಾರ ಅಂತ ಕೂಡ ಕೆಲವರು ಹೇಳ್ತಾರೆ. ಇದಕ್ಕೆಲ್ಲ ಕಾರಣ ಹೀಗೆ ಯಾಕೆ ಹೇಳ್ತಾರೆ ಅಂದರೆ, ಭೇದ ಇದೆ, ಭೇದ ಇಲ್ಲ ಅಂತಲ್ಲ, ಭೇದವನ್ನು ತಳ್ಳಿ ಹಾಕಲಿಲ್ಲ. ಆದರೆ ಆ ಸಾದೃಶ್ಯವನ್ನು, ಪ್ರಾಧಾನ್ಯವನ್ನು, ಉತ್ತಮ ವಸ್ತುವಿನ ಸಾದೃಶ್ಯ, ಉತ್ತಮ ವಸ್ತುವಿನ ಪ್ರಾಧಾನ್ಯ, ಕಾರಣದ ಕಾರಣತ್ವ, ಇದನ್ನೆಲ್ಲ ದೃಷ್ಟಿಯಲ್ಲಿ ಇಟ್ಕೊಂಡು ಹೇಳ್ತಿರ್ತಾರೆ. ಅದರಿಂದ ಇಲ್ಲೂ ಕೂಡ ಹಾಗೆ ಅರ್ಥ ಮಾಡ್ಕೊಳ್ಬೇಕಷ್ಟೇ ಅಂತಾರೆ. ಸರ್ವಂ ಕ್ಷಣೇನ ತದಭೂತ್ ಅಸದ್ ಈಶದಿಕ್ತಂ. ಈಶ ಒಬ್ಬ, ಭಗವಂತ ಒಬ್ಬ ಇಲ್ಲ, ಉಳಿದಿದ್ದೆಲ್ಲವೂ ಇದೆ. ಭಸ್ಮನ್ ಹುತಂ, ಭಸ್ಮದಲ್ಲಿ, ಭಸ್ಮನ್ ಅಂದರೆ ಭಸ್ಮದಲ್ಲಿ ಅಂತ ಅರ್ಥ. ಅಲ್ಲಿ ಹೋಮ ಮಾಡಿದಂತಾಯಿತು. ಭಸ್ಮದಲ್ಲಿ ಹೋಮ ಮಾಡಿದರೆ ಏನು ಉಪಯೋಗವೂ ಇಲ್ಲ. ಆದರೆ ಮಂತ್ರ ಹೇಳಿದ್ರಿಂದ ಒಂದಿಷ್ಟು ಪ್ರಯೋಜನ ಇದೆ. ಅದಕ್ಕಾಗಿ ಮತ್ತೊಂದು ದೃಷ್ಟಾಂತ ಕೊಡ್ತಾರೆ. ಕುಹಕೇನ ರಾದ್ಧಂ. ಕುಹಕೇನ ಅಂದರೆ ಚೋರೇಣ ಸಿದ್ಧಮಿವ, ಕಳ್ಳನಾದವನು ಏನೋ ಒಂದು ಕೆಲಸ ಮಾಡಿದಂತೆ ಅಂತ ಅದಕ್ಕೆ ಅರ್ಥ ಹೇಳ್ತಾರೆ. ವಿಜಯಧ್ವಜರು ಹೇಳಿದ ಅರ್ಥ. ಇನ್ನು ಊಷೆ ಅಂದರೆ ಊಷರೆ, ಬಂಜರು ಭೂಮಿಯಲ್ಲಿ ಬೀಜ ಬಿತ್ತಿದಂತೆ. ಅದಕ್ಕೆ ವಿಜಯಧ್ವಜರೇ ಬರೀತಾರೆ, ಭಸ್ಮನಲ್ಲಿ ಹೋಮ ಮಾಡಿದ್ದಕ್ಕೆ ಮಂತ್ರೋಚ್ಚಾರಣೆ ಮಾಡಿದ್ರಿಂದ ಒಂದು ಸ್ವಲ್ಪ ಫಲ ಆದರೂ ಇದೆ. ಮತ್ತು ಮುಂದೆ ಐಂದ್ರಜಾಲಿಕೇನ ಕುಟುಂಬಭರಣ ಮುದ್ದಿಶ್ಯ ದ್ರವ್ಯಾಹರಣಾತ್ ತಜ್ಜೀವನೇನ ಐಹಿಕ ಪ್ರದರ್ಶನಾದಿತ್ಯುಕ್ತಂ. ಮುಂದೆ ಉಪ್ತಮೂಷೆ ಐತಿ. ಕುಹಕ ಅಂದರೆ ಕಳ್ಳ ಅಂತ ಅರ್ಥ ಬರೆದಿದ್ದಾರಲ್ಲ, ಇಲ್ಲ ಅದೇನೋ ಅದು ಯಾವ ಆ ಅರ್ಥ ಹೇಗೆ ಬರೆದಿದ್ದಾರೆ ಅಂತ ಅನ್ನೋದನ್ನು ನಾವು ಮುಂದೆ ನೋಡೋಣ. ಕುಹಕ ಅಂದರೆ ಐಂದ್ರಜಾಲಿಕ ಅಂತ ಅರ್ಥ. ಯಾದವಾರ್ಯರು ಹಾಗೆ ಬರೆದಿದ್ದಾರೆ. ಕಳ್ಳ ಅಂತನೋ ಅರ್ಥ ಯಾಕೋ ಅಷ್ಟು ಹೊಂದಾಣಿಕೆ ಕಾಣಿಸೋದಿಲ್ಲ. ವಿಜಯಧ್ವಜರು ಕೂಡ ಮತ್ತೆ ಮುಂದೆ ಇಂದ್ರಜಾಲಿಕ ಅಂತಲೇ ಬರೆದಿದ್ದಾರೆ. ಇಂದ್ರಜಾಲಿಕನಾದವನು ಏನೋ ಒಂದು ವಸ್ತುವನ್ನು ಸೃಷ್ಟಿ ಮಾಡ್ತಾನೆ, ಅದು ವ್ಯರ್ಥವೇ ಅಲ್ಲ. ಅಲ್ಲಿಯೂ ಕೂಡ ಒಂದಿಷ್ಟು ಪ್ರಯೋಜನ ಇದೆ. ಯಾಕೆಂದರೆ ಅವನು ಜೀವನ ನಡೀತದೆ, ಅವನ ಕುಟುಂಬ ನಡೀತದೆ. ಅದರಿಂದ ಪೂರ್ಣ ವ್ಯರ್ಥವಾದ ಒಂದು ದೃಷ್ಟಾಂತ ಏನಾದರೂ ಹೇಳಬೇಕು ಅಂತಿದ್ರೆ, ಬಂಜರು ಭೂಮಿಯಲ್ಲಿ ಬಿತ್ತಿದ ಬೀಜದಂತೆ ನನ್ನದೆಲ್ಲವೂ ವ್ಯರ್ಥವಾಗಿ ಹೋಯಿತು, ಒಬ್ಬನೇ ಭಗವಂತ ಇಲ್ಲದ ಕಾರಣದಿಂದ ಅಂತ ಹೀಗದರ ತಾತ್ಪರ್ಯ. ಧನು ತದೈವ ಗಾಂಡಿವಸ್ಯ ಅದ್ಯಾಪಿ ಅರ್ಜುನೇ ಸತ್ವಾತ್. ಗಾಂಡಿವಧನಸ್ಸು ಈಗಲೂ ಅರ್ಜುನನ ಕೈಯಲ್ಲಿದೆ. ಆದರೆ ಬಾಣಗಳು ಮಾತ್ರ ಹಿಂದಿನ ಬಾಣಗಳಿಗೆ ಸದೃಶವಾದ್ದು. ರಥ ಹಿಂದಿನ ರಥಕ್ಕೆ ಸದೃಶವಾದ್ದು. ಹಿಂದಿನ ಕುದುರೆಗಳಿಗೆ ಸದೃಶವಾದ್ದು ಈಗಿನ ಕುದುರೆ ಅಷ್ಟೇ. ರಥಿ ಅರ್ಜುನ ಅಂತೂ ನಾನಿದ್ದೇ ಇದ್ದೇನೆ. ಆದರೆ ಇದೆಲ್ಲವೂ ವ್ಯರ್ಥವಾಗಿ ಹೋಯಿತು. ಕುಹಕಾತ್ ಐಂದ್ರಜಾಲಿಕಾತ್ ಮಾಯಾವಿನಃ ಪುರುಷಾತ್ ರಾದ್ಧಂ ಲಬ್ಧಂ ತತ್ಫಲಾದಿ. ಐಂದ್ರಜಾಲಿಕನಾದವನು ಏನೋ ಒಂದು ತಿನ್ನುವ ವಸ್ತುವನ್ನು ಸೃಷ್ಟಿ ಮಾಡ್ತಾನೆ, ಬಂಗಾರವನ್ನು ಸೃಷ್ಟಿ ಮಾಡ್ತಾನೆ. ಅದರಿಂದ ತಿಂದಿದ್ದರಿಂದ ಹಸಿವೇನೂ ಹೋಗೋದಿಲ್ಲ.
ಅಂತ ಆ ಧನದಿಂದ ಜೀವನವೇನು ನಡೆಯೋದಿಲ್ಲ. ಆದರೆ ಅವನ ಜೀವನ ನಡೀತದೆ. ಅವನು ಸೃಷ್ಟಿ ಮಾಡಿಕೊಟ್ಟ ಬಂಗಾರವನ್ನು ನಾವು ಇಟ್ಕೊಂಡ್ರೆ, ಆ ತಿಂಡಿ ತಿನಿಸುಗಳನ್ನು ಇಟ್ಕೊಂಡ್ರೆ ಅದನ್ನು ನಮ್ಮ ಹೊಟ್ಟೆಯನ್ನು ನಡೆಯೋದಿಲ್ಲ. ಅವನ ಹೊಟ್ಟೆಯೂ ಕೂಡ ಅವನು ಸೃಷ್ಟಿ ಮಾಡಿದ ತಿಂಡಿ ತಿನಿಸುಗಳಿಂದ ಬಂಗಾರದಿಂದ ನಡೆಯೋದಿಲ್ಲ. ಅವನ ಆ ಜಾಣ್ಮೆಯನ್ನು ನೋಡಿ ನಾವು ದುಡ್ಡು ಕೊಡ್ತೀವಲ್ಲ, ಅದರಿಂದ ಅವನ ಜೀವನ ನಡೀತದೆ ಅಷ್ಟೇ. ಹೀಗೆ ಅಂತ ಅದನ್ನು ತಿಳ್ಕೊಳ್ಬೇಕು. ಆದರೆ ಕೊನೆಯ ಉದಾಹರಣೆ ಏನಿದೆ, ಬಂಜರು ಭೂಮಿಯಲ್ಲಿ ಬೀಜವನ್ನು ಬಿತ್ತಿದರೆ ಅದರಿಂದ ಯಾವ ಉಪಯೋಗವೂ ಇಲ್ಲ. ಅದರಂತೆ ಅಂತ ಕೊನೆಯ ಉದಾಹರಣೆಯನ್ನು ಕೊಟ್ಟಿದ್ದು ಸಂಪೂರ್ಣ ವೈಯರ್ಥ್ಯವನ್ನು ತೋರಿಸುವುದಕ್ಕಾಗಿ ಅಂತ ನಾವು ತಿಳಿದುಕೊಳ್ಬೇಕು. ಇದು ಅಲ್ಲಿ ಎಲ್ಲ ಕಡೆ ಬಂದಿರುವಂಥ ಅರ್ಥ. ಈ ಅಧ್ಯಾಯದಲ್ಲಿ ಕೊನೆಯ ಭಾಗವತ್ ತಾತ್ಪರ್ಯದ ಶ್ಲೋಕ ಇದು. ಇದಕ್ಕೆ ಭಾಗವತ್ ತಾತ್ಪರ್ಯದ ಎಲ್ಲ ಆಯಾಮಗಳನ್ನು ಕೂಡ ನಾವು ನೋಡಿ ಆಗಿದೆ. ಅದರಲ್ಲೇನು ವಿಶೇಷ ಅರ್ಥಗಳೇನು ಕಾಣಿಸೋದಿಲ್ಲ. ಅದಕ್ಕಾಗಿ ಗೋವಿಂದಾಚಾರ್ಯರು ಕೂಡ ಇದಕ್ಕೆ ವಿಶೇಷ ಅರ್ಥಗಳನ್ನೇನು ಇಲ್ಲಿ ತೋರಿಸಿಲ್ಲ. ಅನಂತ ತೀರ್ಥರಾಗಲಿ ಯಾದವೇಂದ್ರ ತೀರ್ಥರಾಗಲಿ ಹೆಚ್ಚಿನ ಅರ್ಥಗಳನ್ನೇನಾದರೂ ಹೇಳಿದರೆ ಅವರು ಹೇಳ್ತಿದ್ರು. ಅವರೇನು ಹೇಳಲಿಲ್ಲ. ಅದರಿಂದ ಗೋವಿಂದಾಚಾರ್ಯರು ಕೂಡ ಇಲ್ಲಿ ವಿಶೇಷ ಅರ್ಥಗಳನ್ನು ಹೇಳಲಿಲ್ಲ. ಅದರೊಂದಿಗೆ ಇವತ್ತಿನ ಈ 21ನೆಯ ಶ್ಲೋಕ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರೋ ಇನ್ನು ಋಷಿಕೇಶನೇ ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.